ನಿಂತಿದ್ಯಾ ಬಿಬಿಎಂಪಿ ಹಾಗೆ ಬಿಡಬ್ಲ್ಯೂಎಸ್ಎಸ್ಬಿ ಅನ್ನುವ ಪ್ರಶ್ನೆ. ಒಂದು ಕಡೆ ಇವತ್ತು ಸಭೆಯಾಗಿದೆ. ಸಭೆಯಾದ್ರೂ ಕೂಡ ಟ್ಯಾಂಕರ್ ದಂಧೆಕೋರರ ವಿರುದ್ಧ ಇನ್ನೂ ಯಾಕೆ ಕ್ರಮ ಕೈಗೊಂಡಿಲ್ಲ? ಕಡಿವಾಣ ಹಾಕೋ ಬದಲು ಕಲೆಕ್ಷನ್ಗೆ ದಾರಿ ಮಾಡಿಕೊಡ್ತಾ ಬೆಂಗಳೂರಲ್ಲಿ ನೀರಿನ ಟ್ಯಾಂಕರ್ ಮಾಲೀಕರಿಂದ ಹಗಲು ದರೋಡೆ ಆಗ್ತಾ ಇದೆ. ನೋಡಿ, ಡಬಲ್ ತ್ರಿಬಲ್ ರೇಟ್ ಅನ್ನ ವಸೂಲಿ ಮಾಡ್ತಾ ಇದ್ದಾರೆ ವಾಟರ್ ಟ್ಯಾಂಕರ್ಗಳು. ಬೇಸಿಗೆ ಹಿನ್ನೆಲೆ ಬೆಂಗಳೂರಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗ್ಬಿಟ್ಟಿದೆ ಈಗ್ಲಿಂದಲೇ. ಇದನ್ನೇ ಬಂಡವಾಳ ಮಾಡಿಕೊಂಡು ವಸೂಲಿಗಿಳಿದ್ರ 800 ಖಾಸಗಿ ಟ್ಯಾಂಕರ್ ಬಾಡಿಗೆ ಪಡೆದು ನೀರು ಪೂರೈಕೆಗೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಒಂದು ಟ್ಯಾಂಕರ್ಗೆ ಎಂತಿಷ್ಟು ಹಣ ಅಂತ ಬಿಬಿಎಂಪಿ ಫಿಕ್ಸ್ ಮಾಡಬೇಕು. ಆದ್ರೆ ಬಿಬಿಎಂಪಿ ಇವತ್ತಿನ ಸಭೆಯಲ್ಲಿ ಯಾವುದೇ ರೇಟ್ ಅನ್ನ ಫಿಕ್ಸ್ ಮಾಡಿಲ್ಲ. 1000 ದಿಂದ 6000 ರೂಪಾಯಿವರೆಗೂ ಕೂಡ ವಸೂಲಿ ಮಾಡ್ತಾ ಇದ್ದಾರೆ ಟ್ಯಾಂಕರ್ ಮಾಲೀಕರು. ಟ್ಯಾಂಕರ್ ಮಾಫಿಯಾ ವಿರುದ್ಧ ಸಾರ್ವಜನಿಕರು ಒಂದು ಕಡೆ ಬಿಬಿಎಂಪಿ ಹಾಗೆ ಬಿಡಬ್ಲ್ಯೂಎಸ್ಎಸ್ಗೆ ಸಾಲು ದೂರನ್ನ ಕೊಟ್ರು. ದೂರು ಬಂದ್ರೂ ಕೂಡ ಇನ್ನೂ ಕ್ರಮಕ್ಕೆ ಮುಂದಾಗಿಲ್ಲ. ಖಾಸಗಿ ಟ್ಯಾಂಕರ್ಗೆ ಕಡಿವಾಣ ಹಾಕೋ ಬದಲು ಅವರಿಗೇನೆ ಬಿಸ್ನೆಸ್ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರೋದೀಗ. ನೋಡಿ, ಎಷ್ಟರ ಮಟ್ಟಿಗೆ ನೀರಿಗೆ ಹಾಹಾಕಾರ ಶುರುವಾಗಿದೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾವು ಬೇಸಿಗೆಗಿನ್ನೂ ಕಾಲೇ ಇಟ್ಟಿಲ್ಲ, ಚಳಿಗಾಲವೇ ಮುಗಿದಿಲ್ಲ. ಆಲ್ರೆಡಿ ಜನರಿಗೆ ನೀರಿನ ಸಮಸ್ಯೆಯಾಗಿದೆ. ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೂ ಕೂಡ ನೀರಿಲ್ಲ. ಒಂದು ಕಡೆ ಸ್ವಂತ ಬೋರ್ವೆಲ್ ಅನ್ನ ಇಟ್ಕೊಂಡಿದ್ದಂಥವ್ರಿಗೂ ಕೂಡ ನೀರೆಲ್ಲ ಹಿಂಗ್ ಹೋಗ್ತಾ ಇದೆ. ಅಷ್ಟರ ಮಟ್ಟಿಗೆ ಬಿಸಿಲ ಬೇಗೆ. ನಾವು ಬೇಸಿಗೆ ಕಾಲದಲ್ಲಿದ್ದೀವಾ ಅಥವಾ ಇದು ಚಳಿಗಾಲನ ಅನ್ನೋದು ಜನರಿಗೆ ಡೌಟ್ ಶುರುವಾಗಿದೆ. ಅಷ್ಟರ ಮಟ್ಟಿಗೆ ಬೇಸಿಗೆ ಇದೆ. ಕುಡಿಯುವ ನೀರಿಗೆ ಜನ ಪರಿತಪಿಸಬೇಕಾದಂತ ಪರಿಸ್ಥಿತಿ ಈಗ ಆಲ್ರೆಡಿ ನಿರ್ಮಾಣ ಆಗಿದೆ. ಈಗಲೇ ಹಿಂಗೆ ಇನ್ನು ಬೇಸಿಗೆಗಾಲ ಬಂತು ಅಂದ್ರೆ ಹೆಂಗ್ ಸ್ವಾಮಿ ಅಂತ ಹೇಳಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಕುಡಿಯೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಬೆಂಗಳೂರಿನ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಅಭಾವ ಉಂಟಾಗಿದೆ. ಜನ ಪರದಾಡ್ತಾ ಇದ್ದಾರೆ. 3 ರಿಂದ 4 ದಿನ ಆಗುತ್ತೆ ಕುಡಿಯೋ ನೀರು ಬಿಡಬೇಕು ಅಂತ ಹೇಳಿದ್ರೆ. ಮತ್ತೊಂದ್ ಕಡೆ ಅನುಕೂಲ ಇದ್ದಂತವರು ಟ್ಯಾಂಕರ್ ಮುಖಾಂತರ ನೀರನ್ನ ಬಿಡಿಸ್ಕೋತಾ ಇದ್ದಾರೆ. ಆ ಹಣವೂ ಕೂಡ ದುಪ್ಪಟ್ಟಾಗಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಅವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಒಳಗಾಗಿ ನಮ್ಮ 4 ತಾಲೂಕು ಬಿಬಿಎಂಪಿದು ಬರ ಘೋಷಣೆ ಆಗಿರುವುದರಿಂದ ಜಿಲ್ಲಾಧಿಕಾರಿ ಆದೇಶದ ಮುಖಾಂತರ ಎಷ್ಟು ನಮಗೆ ಟ್ಯಾಂಕರ್ಸ್ ಬೇಕು ಅದನ್ನು ಕಮಾಂಡಿಯರ್ ಮಾಡಬಹುದು. ಆ ಕಮಾಂಡಿಯರ್ ಮಾಡುವಾಗ ಆ ಆ್ಯಕ್ಟ್ನಲ್ಲಿನೇ ಯಾರ ಕಡೆಯಿಂದ ಏನೇನು ನಾವು ಆಸ್ತಿಗಳನ್ನು ಪಡಿತೇವೆ ಅವರಿಗೆ ಕಂಪನ್ಸೇಷನ್ ಕೊಡಬೇಕು ಅಂತ ಇರುತ್ತೆ. ಅಷ್ಟು ಕಂಪನ್ಸೇಷನ್ ಕೊಡ್ತೇವೆ. ಆ ಟ್ಯಾಂಕರ್ಸ್ ನಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ಕಡೆಯಿಂದ ನೀರು ತುಂಬಿ ಜನರಿಗೆ ಸರಬರಾಜು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅದು ಫ್ರೀಯಾಗಿ ಕೊಡ್ತೇವೆ. ಸೊ 200 ಈಗ ಅವರು 200 ಪಡ್ತಾರೆ. 200 ಫ್ರೀಯಾಗಿಯೇ ಸರಬರಾಜು ಆಗ್ತದೆ. 100 ನಮಗೆ ಕೊಡ್ತಾರೆ. ಯಾಕೆಂದರೆ ಬಿಬಿಎಂಪಿಗೆ 110 ಹಳ್ಳಿಗಳಿಗೆ ಮಾತ್ರ ನೀರು ಸರಬರಾಜು ಜವಾಬ್ದಾರಿ ಇರುವುದರಿಂದ 100 ನಮಗೆ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಕಾವೇರಿ ಪೈಪ್ಲೈನ್ ಇನ್ನೂ ಬಂದಿಲ್ಲ. ಬಂದಿದ್ದು ಕೂಡ ವಾರಕ್ಕೆ ಒಂದ್ಸಲ ವಾಟರ್ ಆಗ್ತಿರುವುದರಿಂದ ನೀರಿನ ಸಮಸ್ಯೆ ಜಾಸ್ತಿ ಇರುವುದರಿಂದ ಅಲ್ಲಿ ಕೊಡ್ತಾರೆ. 100 ಏನಿದೆ ಸಿಟಿ ಒಳಗಾಗಿ ಬಳಸ್ತಾರೆ. ಅಲ್ಲಿ ಕೂಡ ನಾವು ಬಡವರ ಏರಿಯಾ ಏನಿದೆ ಎಲ್ಲಿ ಜಾಸ್ತಿ ಪ್ರಾಬ್ಲಮ್ ಉಂಟಾಗಿದೆ ಅಲ್ಲಿಗೆ ಸಪ್ಲೈ ಮಾಡ್ತೀವಿ. ಉಳಿದು ಎಲ್ಲ ಏನಿದೆ ಪ್ರೈವೇಟ್ ಅವರು ಸಪ್ಲೈ ಮಾಡ್ತಾರೆ, ಅಲ್ಲಿನೇ ನಡೆದು ಬೀಳುತ್ತೆ. ಮಾರ್ಕೆಟ್, ಆ ಮಾರ್ಕೆಟ್ನಲ್ಲಿ ನಾವು ದರ ನಿಗದಿಪಡಿಸುವುದು ನಮ್ಮ ಕಂಡಕ್ಕೆ ಬಂದಿಲ್ಲ. ಹಿಂದೆ ಟ್ರೇಡ್ ಲೈಸೆನ್ಸ್ ಕೊಡುವಾಗ ನಾವು ಕೆಲವು ಲೈಸೆನ್ಸ್ ಕಂಡೀಷನ್ಸ್ ಇರುತ್ತವೆ. ಆ ಲೈಸೆನ್ಸ್ ಕಂಡೀಷನ್ನಲ್ಲಿ ನೀವು ಇದೇ ರೇಟ್ ಫಿಕ್ಸ್ ಮಾಡಬೇಕು, ಆ ರೇಟ್ ಫಿಕ್ಸ್ ಮಾಡಬೇಕು ಅಂತ ಇರಲಿಲ್ಲ. ಈಗ ಕೆಲವು ಜನರು ಈ ನೀರಿನ ಕೊರತೆಯಿಂದ ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ಅವರು ಆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಏನು ಡಿಸಿಷನ್ ತಗೊಳ್ಬೇಕು ಮುಂದೆ ತಗೊಳ್ತದೆ. ಈ ಸಭೆಯಲ್ಲಿ ತಗೊಂಡಿಲ್ಲ ಅಂತ ಮಾತ್ರ ಹೇಳಿದ್ದೀವಿ, ತಗೊಳ್ಳೋದಿಲ್ಲ ಅಂತ ಹೇಳಲಿಲ್ಲ. ಈ ಸಭೆಯಲ್ಲಿ ತಗೊಂಡಿಲ್ಲ. ಈಗ ಟೋಟಲ್ ನಮ್ಮ ಬೆಂಗಳೂರಿನ ಜನಸಂಖ್ಯೆ 1.5 ಕೋಟಿ ಇದೆ. ನಮಗೆ ಈಗ ನೀರು ಕಾವೇರಿಯಿಂದ ಪೂರೈಕೆ ಆಗ್ತಾರೆ 1450 MLD ಪೂರೈಕೆ ಆಗ್ತಾ ಇದೆ. ಅದಲ್ಲದೆ ನಮ್ಮ ಬೋರ್ವೆಲ್ ಕಡೆಯಿಂದ 400 MLD ನೀರನ್ನು ಪೂರೈಕೆ ಆಗ್ತಾ ಇತ್ತು. ಈಗ ಬೋರ್ವೆಲ್ 400 MLDನಲ್ಲಿ 200 MLD ಡಿಫಿಸಿಟ್ ಆಗಿದೆ. ಆ 200 MLD ಡಿಫಿಸಿಟನ್ನು ನಾವು ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಮಾಡಿ ಕಡಿಮೆ ಮಾಡಬಹುದಾಗಿದೆ, ಅಥವಾ ಹೊಸ ಬೋರ್ವೆಲ್ಗಳನ್ನು ಕೊರೆದು ಮುಖಾಂತರ ಸರಿ ಮಾಡಬಹುದಾಗಿದೆ.
ಇದಲ್ಲದೆ ಕಾವೇರಿ ಸ್ಟೇಜ್ 5 ಕಾಮಗಾರಿಗಳು ಕೂಡ ತ್ವರಿತಗತಿಯಲ್ಲಿ ಮಾಡೋಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ತ್ವರಿತಗತಿಯಲ್ಲಿ ರಾತ್ರಿ ಹಗಲು ಮಾಡ್ತಾ ಇದ್ದೀವಿ. ಬಹುಶಃ ಏಪ್ರಿಲ್ ಕೊನೆಯ ಒಳಗಡೆ ನಮಗೆ ಹೊಸ ನೀರು ಬರೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ನಮ್ಮ ಏನು ಡಿಫಿಸಿಟ್ ಬಂದಿದೆ ಅದನ್ನು ಸರಿ ಮಾಡೋಕ್ಕೆ ಚಾನ್ಸಸ್ ಇದೆ.